ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಮಾರ್ಕೆಟ್ ಹೇಗಿತ್ತು? ಹೀಗೆ ನೀವು ಟ್ರೇಡ್ ಮಾಡಿದ್ದೀರಾ? ಗೊತ್ತಿಲ್ಲ ನನಗೆ. ಬಟ್ ಏನಂದರೆ ಸ್ಟೂಡೆಂಟ್ಸ್ ಕೂಡ ಬೆಳಿಗ್ಗೆನೇ ಹೇಳಿದ್ದೆ ಮಾರ್ಕೆಟ್ ಏನು ಮಾಡ್ಬೋದು ಅಂತ. ಇದು ಈಸಿ ಆ್ಯಂಡ್ ಪರ್ಫೆಕ್ಷನ್ ಟ್ರೇಡ್ ಇತ್ತು. ನಿನ್ನೆದು ಆ್ಯಕ್ಚುಲಿ ಬಂದು ಕ್ವೈಟ್ ಡಿಫಿಕಲ್ಟ್ ಟ್ರೇಡ್ ಇತ್ತು, ಕನ್ಫ್ಯೂಷನ್ ಇತ್ತು. ಬಟ್ ಇವತ್ತು ಅಷ್ಟು ಕನ್ಫ್ಯೂಷನ್ ಕೂಡ ಇಲ್ಲ, ಈಸಿ ಆಗಿದೆ ಟ್ರೇಡು. ಆ್ಯಂಡ್ ಲೈಕ್ ಯಾವಾಗ ಈಸಿ ಟ್ರೇಡ್ ಸಿಗುತ್ತೆ, ಆಲ್ವೇಸ್ ಯು ಟ್ರೇಡ್ ಇಟ್ ಫಾಸ್ಟ್, ಗುಡ್ ವೇಯಲ್ಲಿ ಟ್ರೇಡ್ ಮಾಡಿ, ಆಲ್ವೇಸ್ ಯು ಮೇಕ್ ಅ ಮನಿ. ಅಷ್ಟೇ ನಾನು ನಿಮಗೆ ಎಲ್ರಿಗೂ ಹೇಳೋದು. ಆಲ್ವೇಸ್ ಟ್ರೇಡ್ ಇಟ್ ಇನ್ ಮೈಂಡ್ ಸೆಟ್ ಫ್ರೀ ಇಟ್ಕೊಂಡು ಟ್ರೇಡ್ ಮಾಡಿ, ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ. ಎವ್ರಿ ಡೇ ನಿಮಗೂ ಕೂಡ ಮಾರ್ಕೆಟಲ್ಲಿ ಎವ್ರಿ ಡೇ ಸೇಮ್ ಇರೋದಿಲ್ಲ. ಈಸಿ ಟ್ರೇಡ್ಸ್ ಇದ್ದಿನ ಬಿಡಬಾರ್ದು ಅಷ್ಟೇ. ಸೊ ಟುಡೇ ಡನ್ ಫಾರ್ ದ ಡೇ 2 ಟ್ರೇಡ್ಸ್ ಮಾಡಿದ್ದೀನಿ. ಈಸಿ ಟ್ರೇಡ್ಸ್ ಆಗಿರೋದ್ರಿಂದ ಲೈಕ್ ಆಲ್ಮೋಸ್ಟ್ 2 ಟ್ರೇಡ್ನು ಮಾಡಿದ್ದೀನಿ. 2 ಟ್ರೇಡಲ್ಲೂ ಕೂಡ ನನಗೆ ಲೈಕ್ ನೀವು ಏನು ಅಂದ್ಕೊಂಡಿದ್ದೀರಾ, ನನ್ನ ರೆಗ್ಯುಲರ್ ಕ್ವಾಂಟಿಟಿ ಏನಿದೆ ಅದಕ್ಕಿಂತ ಚೂರು ಜಾಸ್ತಿ ತೊಗೊಂಡು ಮಾಡಿದ್ದೀನಿ. ಯಾಕೆಂದರೆ ಈಸಿ ಟ್ರೇಡ್ಸ್ ಇದ್ದಿನ ನೀವು ದುಡ್ಡು ಮಾಡ್ಕೊಬೇಕು. ನಿಮ್ಗೆ ಯಾವಾಗ ಕಡಿಮೆ ಲೈಕ್ ಈಸಿ ಟ್ರೇಡ್ ಸಿಗಲ್ಲ ಅಂತ ಇರುತ್ತೆ, ಅವತ್ತಿನ ದಿನ ಬಿಟ್ಬಿಡ್ಬೇಕು ಮಾರ್ಕೆಟಲ್ಲಿ. ಅದೇ ರೀಸನ್ಗೆ ಈಗ ನಾನು ಸೋಮವಾರ ಟ್ರೇಡ್ ಮಾಡಿಲ್ಲ ಅಲ್ವಾ. ಈಗ ಸೋಮವಾರ ಟ್ರೇಡ್ ಮಾಡಲಿಲ್ಲ, ನಂಗೆ ಗೊತ್ತಾಗಿಲ್ಲ ಮಾರ್ಕೆಟಲ್ಲಿ ಏನಾಗ್ತೈತೆ ಅನ್ನೋದು ಗೊತ್ತಾಗಿಲ್ಲ ಅಂದಾಗ, ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದಾಗ ಸುಮ್ಮನಾಗಬೇಕು. ಸೋಮವಾರ ಟ್ರೇಡ್ ಮಾಡಲಿಲ್ಲ, ಮಂಗಳವಾರ ನಿನ್ನೆ ರೆಗ್ಯುಲರ್ ಅಮೌಂಟ್ ಮಾಡ್ಕೊಂಡಿದ್ದೆ. ಇವತ್ತು ಸೋಮವಾರದನ್ನು ಇವತ್ತು ಮಾಡಿದ್ದೀನಿ ದುಡ್ಡನ್ನ, ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನಿಮಗೆ ಒಂದು ಏನು ನೋಡ್ತಾ ಇರಲ್ಲ, ಇದು ಸೋಮವಾರದ ಅಂದ್ಕೊಳ್ಳಿ. ಇದೇನು ನೋಡ್ತಾ ಇರ, ಇದು ಇವತ್ತಿಂದ ಅಂದ್ಕೊಳ್ಳಿ. ಇಟ್ ಈಸ್ ಡನ್ ಫಾರ್ ದ ಡೇ. ಆ್ಯಕ್ಚುಲಿ ಹೋಲ್ಡ್ ಮಾಡಿದರೆ ಯು ವೋಂಟ್ ಬಿಲೀವ್ ಇಟ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು 206 ನೋಡ್ತಾ ಇರಲ್ಲ, ನಿಮಗೆ ಯು ವೋಂಟ್ ಬಿಲೀವ್ ಇಟ್. 189ಗೆ ನಾನು ತೊಗೊಂಡಿದ್ದೆ ಅದನ್ನ. 189 205 ಎಲ್ಲಿ, ಓಕೆನಾ? ಸೊ ಕ್ವಾಂಟಿಟಿ ಡಬಲ್ ಇರೋದ್ರಿಂದ ನಿಮಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ. ಸ್ವಲ್ಪ ಏನಂದರೆ ನಿಮಗೆ ಮಾರ್ಕೆಟಲ್ಲಿ ಗ್ರಿಪ್ ಬರೋವರೆಗೂ ಅಷ್ಟೇ. ಗ್ರಿಪ್ ಅಂದರೆ ನೀವು ಕೂಡ ಮಾಡ್ತಾ ಹೋಗ್ತೀರಾ. ಇಟ್ ಟೇಕ್ ಟೈಮ್, ಒಂದು ದಿನದಲ್ಲ ಇದು ಪ್ರೋಸೆಸ್ಸು. ಟೇಕ್ ಟೈಮ್. ನೆಗೆಟಿವಿಂದ ದೂರ ಇರಿ, ಆಲ್ವೇಸ್ ಪಾಸಿಟಿವ್ ಮೈಂಡಲ್ಲಿ ಇಟ್ಕೊಳ್ಳಿ. ಡೆಫಿನೆಟಾಗಿ ನೀವು ಕೂಡ ಒಂದಿನ ಮಾಡ್ತೀರಾ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಲೈಕ್ ಇವಾಗ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ. ನಾನು ಯಾಕಲ್ಲಿ ಏನು ಟ್ರೇಡ್ಸ್ ಮಾಡಿದ್ದೀನಿ, ಎಲ್ಲಿ ಟ್ರೇಡ್ ಮಾಡಿದ್ದೀನಿ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಮಾರ್ಕೆಟ್ ಬಂದು ಲೈಕು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೂ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ 2 ದಿನ ಸೇಮ್ ಲೆವೆಲ್ನ ಹೋಲ್ಡ್ ಮಾಡ್ತಿದೆ, ಇಫ್ ಇಟ್ ಈಸ್ ಬ್ರೇಕ್ಸ್ ದೆನ್ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಫಾಲ್ ಬರೋ ಚಾನ್ಸಸ್ ಇದೆ ಅಂತ. ಮೊದಲನೇದ ಕ್ಯಾಂಡಲೇ 100 ಪಾಯಿಂಟ್ಸ್ ಮೂವ್ಮೆಂಟ್ ಆಯಿತು. ಸೊ 100 ಪಾಯಿಂಟ್ಸ್ ಮೂವ್ಮೆಂಟ್ ಆದಾಗ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಟ್ರೇಡ್ ಮಾಡೋದು. ವಿ ನೀಡ್ ಟು ವೆಯ್ಟ್, ಓಕೆನಾ? ಸೊ ಲಾಸ್ಟ್ 2 ಡೇಸ್ ಸ್ವಿಂಗ್ ಪ್ರಕಾರನೂ ಡಿಫಿಕಲ್ಟ್ ಇತ್ತು ಟ್ರೇಡ್ ಮಾಡೋದು. ಅದಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಏನಾಗ್ಬೋದು ಮಾರ್ಕೆಟ್ ಅಂತ. ಸೊ ನಾನು ಅದೇ ಪ್ರಕಾರನೇ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಯಾವಾಗ ಮಾರ್ಕೆಟು ನನಗೆ ಇನ್ನೂ 100 ಪಾಯಿಂಟ್ ಎಕ್ಸ್ಟ್ರಾ ಮೂವ್ಮೆಂಟ್ ಆಯಿತು, ಇಟ್ಸ್ ಅ ಕ್ಲಿಯರ್ ಕಟ್. ಮಾರ್ಕೆಟಲ್ಲಿ ಇಮ್ಮಿಡಿಯೇಟಾಗಿ ಅಂತೂ ಯು ಟರ್ನ್ ಅಂತೂ ಆಗೋದಿಲ್ಲ, ಓಕೆನಾ? ಯು ಟರ್ನ್ ಇಂಪಾಸಿಬಲ್ ಇದೆ ಮಾರ್ಕೆಟಲ್ಲಿ. ಸೊ ವಿ ನೀಡ್ ಟು ವೆಯ್ಟ್ ಅಂತ. ಸೊ ಅವಾಗ ಏನು ಮಾಡಿದೆ, ಐ ಜಸ್ಟ್ ಫಸ್ಟ್ ಟ್ರೇಡು ನಾನು ಯಾವಾಗ ಮಾರ್ಕೆಟ್ ಇಲ್ಲಿ ಬಂದು ನಿಂತ್ಕೊಳ್ತು, ಒಂದು ಸ್ಮಾಲ್ ಪ್ರೀಮಿಯಮ್ಸ್ಗಳು ರಿಜೆಕ್ಷನ್ ಆಗ್ತಿದ್ದು, ಇಲ್ಲೇ ನಾನು ನನ್ನ ಫಸ್ಟ್ ಟ್ರೇಡ್ನ ಮುಗಿಸಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ರಿಜೆಕ್ಷನಲ್ಲಿ ತೊಗೊಂಡು ಇಲ್ಲಿ ಬರೋಷ್ಟರಲ್ಲಿ 100 ಪಾಯಿಂಟ್ ಅಷ್ಟೇ, ಜಾಸ್ತಿ ಏನು ಇದು ಮಾಡಿಲ್ಲ ನಾನು. 10-12 ಪಾಯಿಂಟಲ್ಲಿ ಕ್ಲೋಸ್ ಮಾಡಿದ್ದೀನಿ. ಬಟ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಆ ಥರ ಲೈಕ್ ಅಮೌಂಟ್ ಕಾಣಿಸ್ತಿದೆ ಅಷ್ಟೇ. ಸೆಕೆಂಡ್ ಟ್ರೇಡ್ ಏನಿದೆಯಲ್ಲ, ಪೀಸ್ಫುಲ್ಲಾಗಿ ಆರಾಮಾಗಿ ವೆಯ್ಟ್ ಮಾಡ್ಕೊಂಡು ಕೂತಿದೆ. ಮಾರ್ಕೆಟು ಬಂದೇ ಬರುತ್ತೆ. ಎಲ್ಲಿ ತನಕ ಬರುತ್ತೆ, ಡೆಫಿನೆಟಾಗಿ ಈ ಲೆವೆಲ್ ತನಕ ಬಂದೇ ಬರುತ್ತೆ. ಆರಾಮ್ಸೆ ಪೀಸ್ಫುಲ್ಲಾಗಿ ವೆಯ್ಟ್ ಮಾಡು, ಈ ಲೆವೆಲ್ ನಿನಗೆ ಸಿಗುತ್ತೆ ಅಂತ. ಮಾರ್ಕೆಟ್ ಯಾವಾಗ ಆ ಲೆವೆಲಿಗೆ ಬಂತು, ಆರಾಮ್ಸೆ ಐ ಜಸ್ಟ್ ಎಂಟರ್ಡ್ ಆ್ಯಂಡ್ ವೆಯ್ಟೆಡ್ ಫಾರ್ ಮೈ ಥಿಂಗ್. ಸೊ ತುಂಬ ಜನ ಮಿಸ್ಟೇಕ್ಸ್ ಏನು ಮಾಡ್ತೀರಾ ಗೊತ್ತಾ, ಮಾರ್ಕೆಟ್ ಇಷ್ಟು ದೂರ ಬಿದ್ದೈತೆ, ಇನ್ನೆಲ್ಲಿಂದ ಬೀಳುತ್ತೆ ಮಾರ್ಕೆಟ್, ಇಲ್ಲಿಂದಲೇ ಮೇಲೆ ಹೋಗುತ್ತೆ, ಇಲ್ಲಿಂದಲೇ ಮೇಲೆ ಹೋಗುತ್ತೆ. ನೋ ಯಾರ, ಮಾರ್ಕೆಟು ನಿಮಗೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ವಿಲ್ ಡೂ 2 ಥಿಂಗ್ಸ್: ಹೈಯರ್ ಹೈ, ಲೋಯರ್ ಲೋ, ಹೈಯರ್ ಹೈ, ಲೋಯರ್ ಲೋ. ಮಾರ್ಕೆಟ್ ಅಪ್ಸೈಡ್ ಹೋಗಬೇಕು ಅಂದರೆ ಒನ್ಸ್ ಇಟ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಕನ್ಸಲ್ಟೇಷನ್, ದೆನ್ ಇಟ್ ವಿಲ್ ಸ್ಟಾರ್ಟ್ಸ್ ಬ್ರೇಕಿಂಗ್ ಹೈಯರ್ ಹೈ, ಲೋಯರ್ ಲೋ. ಅಪ್ಸೈಡಿಗೆ ಬ್ರೇಕ್ ಮಾಡ್ಕೊಳ್ತಾ ಹೋಗುತ್ತೆ. ದಿಸ್ ವಾಸ್ ದ ಲಾಜಿಕ್ ಮಾರ್ಕೆಟ್ ಯೂಸ್ ಮಾಡೋದು. ಸೊ ಮಾರ್ಕೆಟ್ ಯೂಸ್ ಮಾಡೋ ಲಾಜಿಕ್ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಸೇಮ್ ಆ ಲಾಜಿಕ್ ನಿಮಗೆ ಮಾರ್ಕೆಟ್ ಏನು ಯೂಸ್ ಮಾಡ್ತಿದೆಯಲ್ಲ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಿದರೆ ಅಂದರೆ ನಿಮ್ಮನ್ನು ಟ್ರೇಡಿಂಗಲ್ಲಿ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ತುಂಬ ಸಲ ಹೇಳ್ತೀನಿ, ಇಫ್ ಯು ನೋ ದ ಟ್ರೇಡಿಂಗ್ ಥಿಂಗ್ಸ್ ದೆನ್ ನೋ ಬಡಿ ವಿಲ್ ಸ್ಟಾಪ್ ಯು. ಸಿಂಪಲ್ ಲಾಜಿಕ್ಕು, ಸಿಂಪಲ್ ಥಿಂಗ್ಸ್ಗಳನ್ನ ಯೂಸ್ ಮಾಡಿದರೆ ಟ್ರೇಡ್ ಸಿಗುತ್ತೆ. ಸೊ ನಾಳೆಗೆ ನಾನು ಆ್ಯಕ್ಚುಲಿ ನಾಳೆ ಬಗ್ಗೆ ಇವಾಗ ಮಾತಾಡಿದೆ ದೊಡ್ಡ ತಪ್ಪು. ಸೊ ನಾಳೆಗೆ ನನ್ನ ಮೈಂಡಲ್ಲಿದೆ, ಇಫ್ ಮಾರ್ಕೆಟ್ ಓಪನ್ಸ್ ಹಿಯರ್ ಇಟ್ ಸೆಲ್ಫ್, ಗ್ಯಾಪ್ ಡೌನೇ ಓಪನ್ ಆಗಲಿ, ಅಫ್ಕೋರ್ಸ್ ಇನ್ನೂ ಆರ್ಮೋಸು ಕತೆ ಅದು ಇದು ಏನೋ ಇರ್ಬೋದು. ಸೊ ಮಾರ್ಕೆಟಲ್ಲಿ ಈಗ ನಿಮಗೆ ಲೈಕ್ ಸ್ವಿಂಗ್ ಪ್ರಕಾರನೂ ನಾನು ನಿಮಗೇನು ಹೇಳೋಕ್ಕಾಗೋದಿಲ್ಲ ಇಲ್ಲಿ, ಸ್ವಿಂಗ್ ಪ್ರಕಾರ. ಸೊ ಮಾರ್ಕೆಟ್ ಏನು ಮಾಡಿತ್ತಿಲ್ಲಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿ ಮಾಡ್ತೀನಿ. ಸೊ ಮಾರ್ಕೆಟು ಲಾಸ್ಟ್ ಸ್ವಿಂಗ್ ಏನಿದೆಯಲ್ಲ, ದಿಸ್ ವಾಸ್ ದ ಟ್ರೆಂಡ್ ಲೈನ್. ಸೊ ನಾನು ಟ್ರೆಂಡ್ ಲೈನ್ ಏನು ಫಾಲೋ ಮಾಡೋದಿಲ್ಲ, ಬಟ್ ನಾನು ನಿಮಗೆ ಗೈಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಾರ್ಕೆಟು ಇದನ್ನು ಯಾವಾಗ ಬ್ರೇಕ್ಔಟ್ ಆಯಿತು, ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಒಂದು ಬುಲಿಶ್ ಸೈನಲ್ಲಿ ಕ್ಲೋಸ್ ಆಗ್ಬೋದು ಅಂತ. ಅವತ್ತಿನ ದಿನ ಬುಲಿಶ್ ಸೈನಲ್ಲಿ ಕ್ಲೋಸ್ ಆಗಿತ್ತು, ಓಕೆನಾ? ನನಗೆ ಮಂಡೇ ಏನಕ್ಕೆ ಟ್ರೇಡ್ ಸಿಕ್ಕಿಲ್ಲ, ಏನಕ್ಕೆ ನಾನು ಕನ್ಫ್ಯೂಷನ್ ಆದೆ ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ನನ್ನ ಮೈಂಡಲ್ಲಿತ್ತು, ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್
ಇಫ್ ಇಟ್ ಈಸ್ ಅ ಗ್ಯಾಪ್ ಅಪ್, ಈಸಿ ಪುಲ್ ಬ್ಯಾಕ್, ಐ ಕ್ಯಾನ್ ಗೋ ವಿತ್ ಅ ಬೈಯಿಂಗ್ ಸೈಡ್ ಟ್ರೇಡ್ ಅಂತ. ಯಾವಾಗ ಮಾರ್ಕೆಟ್ ಇಟ್ ಸೆಲ್ಫ್ ಓಪನ್ಡ್ ಇಟ್ ಸೆಲ್ಫ್ ಇದರಿಂದ ಕೆಳಗಡೆಗೆ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಫೆಲ್ಟ್ ಕನ್ಫ್ಯೂಷನ್ ಬಿಕಾಸ್ ಇಷ್ಟು ದೂರ ಮೂಮೆಂಟ್ ಆಗಿದೆ, ಸಡನ್ನಾಗಿ ಇಷ್ಟು ದೂರ ಬರ್ತಾ ಇದೆ. ಸೊ ನನಗೇನಾದರೂ ಈ ಲೆವೆಲ್ನ ತೆಗೆದ್ರೆ, ನಿನ್ನೆದು ಲೋ ಏನಾದ್ರು ತೆಗೆದ್ರೆ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ. ಅದರ್ವೈಸ್ ಮಾರ್ಕೆಟು ಇಲ್ಲೇ ಟ್ರ್ಯಾಪ್ ಮಾಡುತ್ತೆ. ಅಪ್ ಸೈಡ್ಗೆ ಹೋದ್ರು ಅಪ್ ಸೈಡನ್ನು ಟ್ರ್ಯಾಪ್ ಮಾಡುತ್ತೆ, ಡೌನ್ ಸೈಡ್ ಬಂದರೆ ಡೌನ್ ಸೈಡನ್ನು ಟ್ರ್ಯಾಪ್ ಮಾಡುತ್ತೆ. ಯಾಕೆ ಕನ್ಫ್ಯೂಷನ್ ಅಂತ ನಾನು ಅವತ್ತಿನ ದಿನ ಟ್ರೇಡೇ ಮಾಡಲಿಲ್ಲ. ನಿನ್ನೆದು ಕೂಡ ಅಷ್ಟೇ, ನಿನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ, ಗೋ ವಿತ್ ಅ ಬೈಯಿಂಗ್ ಸೈಡ್, ಇಫ್ ಇಟ್ ಇಸ್ ಬ್ರೇಕ್ಸ್ ದಿಸ್ ಟು ಯೆಸ್ಟರ್ಡೇಸ್ ಹೈ ದೆನ್ ಗೋ ವಿತ್ ಅ ಬೈಯಿಂಗ್ ಸೈಡ್ ಅಂತ ಹೇಳಿದ್ದೆ. ಯಾಕೆ ಬೈಯಿಂಗ್ ಸೈಡ್ ಹೇಳಿದ್ದೆ ಅಂತಲೂ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ನಾನು ಯೂಶ್ವಲಿ ಫಾಲೋ ಮಾಡೋದು 2 ಡೇಸ್ ಟ್ರೆಂಡ್ನ ನಾನು ನಾರ್ಮಲಿ ಫಾಲೋ ಮಾಡ್ತೀನಿ. 2 ದಿನದ ಟ್ರೆಂಡ್ ಏನಿರುತ್ತಲ್ಲ ಅದನ್ನು ಜನರಲಿ ನಾನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ, ಟ್ರೆಂಡ್ ಏನಿದೆ ಅಂತ. ಸೊ ಪ್ರೀವಿಯಸ್ ಟ್ರೆಂಡ್ ವಾಸ್ ಬುಲಿಶ್. ಮಾರ್ಕೆಟ್ ಇದನ್ನು ಪುಲ್ ಬ್ಯಾಕ್ ಅನ್ಕೊಬೋದು. ಯಾಕೆ ಪುಲ್ ಬ್ಯಾಕ್ ಅನ್ಕೊಬೋದು ಅಂದರೆ ಅದ್ರದ್ದು ಲೋನ ಬ್ರೇಕ್ ಡೌನ್ ಆಗಿಲ್ಲ. ಸೊ ದಿಸ್ ವಾಸ್ ದ ಪುಲ್ ಬ್ಯಾಕ್. ಮೇ ಬಿ ಬೈಯರ್ಸ್ ಇಂಟ್ರೆಸ್ಟೆಡ್ ಇದ್ದರೆ ಡೆಫಿನೆಟಾಗಿ ಅವ್ರು ಇಲ್ಲಿಂದ ಮೇಲೆ ಕೆತ್ಕೊಂಡು ಹೋಗ್ತಾರೆ, ಮಾರ್ಕೆಟ್ನ ಬಿಡೋದಿಲ್ಲ ಬೈಯರ್ಸ್ ಇಂಟ್ರೆಸ್ಟೆಡ್ ಇದ್ದರೆ. ಸೊ ಅದಕ್ಕೆ ನಾನು ಬೈಯರ್ಸ್ಗಳ ಇಂಟ್ರೆಸ್ಟ್ ಮೇಲೆ ಅದು ತೊಗೊಂಡಿದ್ದೆ. ಬಟ್ ನಿನ್ನೆ ತುಂಬ ಜನದ ಕ್ವಶನ್ಸ್ ಇತ್ತು ನನಗೆ, ಸರ್ ನೀವು ಹೆಂಗೆ ಇಲ್ಲಿ ಡಿಸೈಡ್ ಮಾಡಿದ್ರಿ ಪುಟ್ ಸೈಡ್ ಹೋಗಬೇಕು ಅಂತ. ಗಾಡ್ ಪ್ರಾಮಿಸ್ ಹೇಳ್ತೀನಿ, ನಾನು ಅಲ್ಲಿ ಡಿಸೈಡ್ ಮಾಡ್ಕೊಂಡು ಏನು ಕೂತಿರಲಿಲ್ಲ, ಪುಟ್ ಸೈಡೇ ಹೋಗಬೇಕು, ಕಾಲ್ ಸೈಡೇ ಹೋಗಬೇಕು ಅಂತ ಯಾವುದೇ ಡಿಸೈಡಿಂಗ್ ಝೋನ್ ಇರಲಿಲ್ಲ ನನಗಲ್ಲಿ. ವೆಯ್ಟ್ ಮಾಡ್ತಿದ್ದೆ. ಫಸ್ಟ್ ಕ್ಯಾಂಡಲ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ಯಾಂಡಲ್ ಆಯ್ತಲ್ಲ, ಇದನ್ನು ಅಗೇನ್ ಇಲ್ಲಿಗೆ ಬಂದರೆ ಐ ಕ್ಯಾನ್ ಗೋ ವಿತ್ ಅ ಬೈಯಿಂಗ್ ಸೈಡ್. ಇಫ್ ಇಟ್ ಇಸ್ ಬ್ರೇಕ್ಸ್ ದೆನ್ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಅಪ್ ಸೈಡ್ ಮೂವ್ ಸಿಗುತ್ತೆ, ಈಸಿಯಾಗಿ ಬೈಯಿಂಗ್ ಸೈಡ್ ಟ್ರೇಡ್ನ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಓಕೆನಾ. ಸೊ ಅಲ್ಲಿಂದ ಮೇಲಕ್ಕೆ ಹೋದರೆ ಡೆಫಿನೆಟಾಗಿ ನನಗೊಂದು ಬೈಯಿಂಗ್ ಸೈಡ್ ಟ್ರೇಡ್ ಸಿಗುತ್ತೆ. ಆ ಬೈಯಿಂಗಲ್ಲಿ ನಂದು ಟ್ರೇಡ್ನ ಮುಗಿಸ್ಕೊಂಡ್ಬಿಡೋಣ, ಜಾಸ್ತಿ ರಿಸ್ಕ್ ಬೇಡ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ಕಂಟಿನ್ಯೂಸ್ ಆಗಿ ಒಂದೇ ಲೆವೆಲ್ನ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಬೈಯಿಂಗ್ ಹೋಗ್ತಿತ್ತು, ಸೆಲ್ಲಿಂಗ್ ಬರ್ತಿತ್ತು, ಅಗೇನ್ ಬೈಯಿಂಗ್, ಅಗೇನ್ ಸೆಲ್ಲಿಂಗ್. ಸೊ ಇಟ್ ಮೀನ್ಸ್ ನನಗಿಲ್ಲಿ ಪ್ಯಾಟ್ರನ್ಸ್ ಪ್ರಕಾರ, ನಾನು ಪ್ಯಾಟ್ರನ್ಸ್ ಯೂಶ್ವಲಿ ಫಾಲೋ ಮಾಡೋದು ತುಂಬ ಕಡಿಮೆ. ಓಪನಿಂಗ್ ಏನಿತ್ತಲ್ಲ ಅದೇ ಓಪನ್ನ ಸಪೋರ್ಟ್ ಮಾಡ್ಕೊಂಡು ನಿಂತಿತ್ತು. ಸೊ ಇಟ್ಸ್ ಅ ಕ್ಲಿಯರ್ ಕಟ್. ಮಾರ್ಕೆಟ್ ಮೇಲೆ ಹೋಗಬೇಕು ಅಂದರೆ ಇದರಿಂದ ಮೇಲೆ ಹೋಗಬೇಕು, ಇಲ್ಲ ಇಲ್ಲೊಂದು ಬ್ರೇಕ್ ಮಾಡಿದರೆ ಜಸ್ಟ್ ನನಗೊಂದು ಸ್ಮಾಲ್ ಮೂಮೆಂಟ್ ಸಿಗುತ್ತೆ ಅಂತ. ನಾನು ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟು ದೂರ ಬರುತ್ತೆ ಅಂತ, ಇಂಪಾಸಿಬಲ್ ಯಾರ್, ಇಷ್ಟು ದೂರ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗಂತೂ ಇರಲಿಲ್ಲ. ಸೊ ಅದೇ ರೀಸನ್ಗೆ ನಾನೇನು ಮಾಡಿದೆ, ಇಷ್ಟು ದೂರ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ ಮಾರ್ಕೆಟಲ್ಲಿ. ಚಲೋ, ಮಾರ್ಕೆಟಲ್ಲಿ ನನಗೆ ದಿನ ಟಾರ್ಗೆಟ್ ಕೊಡ್ತಿದ್ದೆ, ಜಸ್ಟ್ ಗೆಟ್ ಔಟ್ ಅಂದ್ಬಿಟ್ಟು ಇಲ್ಲಿಂದಲೇ ನಾನು ಔಟ್ ಫ್ರಮ್ ದ ಮಾರ್ಕೆಟ್ ಓಡೋದೆ ಅಲ್ಲಿಂದ, ಬೇಡಪ್ಪ ಇದರ ಸವಾಸನೆ ಬೇಡ, ಸೊ ಜಸ್ಟ್ ಗೆಟ್ ಔಟ್ ಇಟ್ ಅಂತ. ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತು, ಸ್ಲೋಲಿ ಲೋಯರ್ ಲೋ ಮಾಡ್ಕೊಂಡು ಕ್ಲೋಸ್ ಮಾಡಿತ್ತು. ಇದು ಏನು ಮಾಡಿದೆ, ಈಗ ನಿಮಗೆ ತುಂಬ ಜನ ಲೈಕ್ ನಿಮ್ಮ ಮೈಂಡ್ ಸೆಟ್ ಹೆಂಗೆ ಇದಾಗಿರುತ್ತೆ ಅಂದರೆ, ಓಕೆ ಎಸ್ಟರ್ಡೇ ಶಾರ್ಪ್ ಫಾಲ್ ಬಂದಿದೆ, ದಿಸ್ ಇಸ್ ದ ಫಾಲ್. ಸೊ ಇವತ್ತು ಮಾರ್ಕೆಟ್ ಕೆಳಗಡೆ ಬಂದರೆ ಮಾರ್ಕೆಟ್ ಏನು ಮಾಡುತ್ತೆ, ರಿಕವರಿ ಮಾಡುತ್ತೆ. ಏನಕ್ಕೆ, ಸ್ಟಾಪ್ ಲಾಸ್ ಹಂಟ್ ಮಾಡಬೇಕು ನಾವು. ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಸಿಗ್ತಿದೆ, ಈ ಸ್ಟಾಪ್ ಲಾಸು ಹಂಟ್ ಆಗುತ್ತೆ. ಯಾಕೆಂದರೆ ಇಲ್ಲಿಂದ ಮಾರ್ಕೆಟ್ ಬಿದ್ದಿರೋದ್ರಿಂದ ಬೈಯರ್ಸ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಅಪ್ ಸೈಡೆಡ್ ಮೂವ್. ಸೊ ಅಪ್ ಸೈಡಿಗೆ ನನಗೆ ಟ್ರೇಡ್ ಸಿಗುತ್ತೆ ಅನ್ನೋದು ನಿಮಗೆ ಯೂಶ್ವಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರ, ಹಂಗಾಗಿ ನಿಮಗೆ ಅದು ಅನಿಸುತ್ತೆ. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನು, ಮಾರ್ಕೆಟು ಸೇಮ್ ಲೋನೇ ಅಪ್ರೋಚ್ ಮಾಡ್ಕೊಂಡು ನಿಂತಿದೆ. ಇಟ್ ಮೀನ್ಸ್ ದೇರ್ ಇಸ್ ನೋ ಬೈಯರ್ ಸೆಟಲ್, ದೇರ್ ಇಸ್ ನೋ ಸೆಲ್ಲರ್ ಸೆಟಲ್. ಓಕೆನಾ. ಇವಾಗ ನೀವು ಹೇಳಿದ್ರಲ್ಲ ಲಾಜಿಕ್ಕು, ಅದು ನಾಳೆಗೆ ಅಪ್ಲೈ ಆಗುತ್ತೆ. ಇಫ್ ಇಟ್ ಈಸ್ ಅನ್ ಶಾರ್ಪ್ ಫಾಲ್, ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್, ಹ್ಯೂಜ್ ಗ್ಯಾಪ್ ಡೌನ್ ಅಲ್ಲ, ಸ್ಮಾಲ್ ಗ್ಯಾಪ್ ಡೌನ್, ದೇರ್ ವಿಲ್ ಬಿ ಸಮ್ ಪ್ರಾಫಿಟ್ ಬುಕ್ಕಿಂಗ್, ದೆನ್ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಮನಿ. ದಟ್ ಈಸ್ ದ ಥಿಂಗ್. ಸೀರಿಯಸ್ಲಿ ಏನು ಬೀಳ್ತೈತೆ ಅಯ್ಯೋ 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 ಸೀರಿಯಸ್ಲಿ ಯಾರ್ ಸಖತ್ ಬೇಜಾರಾಗ್ತಿದೆ. ಸೊ ಬೇಜಾರು ಏನಕ್ಕೆ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಹೋಲ್ಡ್ ಮಾಡಲಿಲ್ವಲ್ಲ ಅಂತ ಅನ್ನಿಸ್ತಿದೆ. ಇಟ್ ಈಸ್ ನಾಟ್ ಮೈ ಮನಿ. ಎಷ್ಟಕ್ಕೆ ಹೋಯ್ತು ಅದು ಪ್ರೀಮಿಯಮ್ಮು ವೇರ್ ಈಸ್ ಮೈ ಪುಟ್, 2400 ಪುಟ್. 188, 188, 190, 192, 240, 50 ಪಾಯಿಂಟ್ ಮೂಮೆಂಟ್. ಏನು ಮಾಡೋಕ್ಕಾಗಲ್ಲ, ಇದು ನಂದಲ್ಲ, ಬಿಟ್ಬಿಡಿ. ಸೊ ದಟ್ಸ್ ಓಕೆ, ಇಟ್ ಈಸ್ ನಾಟ್ ಮೈ ಥಿಂಗ್. ಸೊ ಯಾವಾಗ ಮಾರ್ಕೆಟು ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಬಟ್ ತುಂಬ ಜನ ಪೇಷನ್ಸಿಂದ ವೆಯ್ಟ್ ಮಾಡ್ತಿದ್ದವ್ರಿಗೆ ಒಳ್ಳೆ ರಿಟ್ರೇಸ್ಮೆಂಟಲ್ಲಿ ಇಲ್ಲಿಂದ ಏನು ಮೂಮೆಂಟ್ ಆಗಿತ್ತು ಅಷ್ಟೇ ಮೂಮೆಂಟ್ ಇಲ್ಲಿಂದಲೂ ಕೊಟ್ಟಿದೆ ಮಾರ್ಕೆಟ್. ಇಟ್ಸ್ ಅ ವೆರಿ ಗುಡ್ ಮೂಮೆಂಟ್. ಓಕೆನಾ. ಸೊ ಆ ಮೂಮೆಂಟ್ ನಮ್ದಲ್ಲ. ಸೊ ನಮ್ಮ ದಿನದ ದುಡ್ಕೊಂಡಿದ್ದೀವಿ, ಮತ್ತೆ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ದಟ್ಸ್ ಓಕೆ. ನಾನು ವೆಯ್ಟ್ ಮಾಡ್ಬೋದಿತ್ತು, ಆ್ಯಕ್ಚುಲಿ ವೆಯ್ಟ್ ಮಾಡಬೇಕು ಅಂದ್ಕೊಂಡೇ ಇದ್ದೆ. ನನಗೆ 10 ಪಾಯಿಂಟ್ ತೋರಿಸ್ತಿದೆಯಲ್ಲ ಅಂತ 10-11 ಪಾಯಿಂಟ್ ತೋರಿಸ್ತಿದೆ, ಯಾಕೆ ಅಂತ ಎಕ್ಸಿಟ್ ಆದೆ. ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲೇ ಲೈಕ್ ಒಳ್ಳೆ ಮೂವ್ ಕೊಟ್ಟಿದೆ. 2 ಕ್ಯಾಂಡಲಂತೂ ಹಬ್ಬನೇ ತೋರಿಸಿದ್ದಾವೆ. ಓಕೆ, ನೋ ಪ್ರಾಬ್ಲಮ್, ದಿಟ್ ಈಸ್ ನಾಟ್ ಮೈ ಥಿಂಗ್.
ವಾಟ್ ಎವರ್ ಇಸ್ ದೇ ಸೊ ಡನ್ ಫಾರ್ ದ ಡೇ. ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಕೂಡ ಹೇಳೋದಿಷ್ಟೇ. ಸೊ ಪುಟ್ ಸೈಡಲ್ಲಿ ಕೂಡ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಮಾರ್ಕೆಟ್ ಹೌ ಇಟ್ ಈಸ್ ಮೂವ್. ಮಾರ್ಕೆಟ್ ಎಕ್ಸಾಕ್ಟಾಗಿ ಲಾಸ್ಟು ಟ್ಯಾಪಿಂಗ್ ಝೋನಿಗೆ ಬಂದು ಸೆಲ್ಲಿಂಗ್ ಝೋನ್ನ ಟ್ಯಾಪ್ ಮಾಡ್ತಿದೆ. ಬಟ್ ಇದನ್ನು ನಾನು ಇದನ್ನೆಲ್ಲ ಥಿಂಕ್ ಮಾಡೋದಿಲ್ಲ, ಯಾಕೆಂದರೆ ಆಪ್ಷನ್ ಇದು ಫಾರೆಕ್ಸ್ ಮಾರ್ಕೆಟಲ್ಲಿ ನಿಮಗೆ ಬರುತ್ತೆ ಅದು ಲೈಕ್ ದಿಸ್ ವಾಸ್ ದ ಡಿಮ್ಯಾಂಡ್ ಝೋನಿಂದ ಮಾರ್ಕೆಟ್ ಚಲೋ ಮಾರ್ಕೆಟ್ ಈ ಡಿಮ್ಯಾಂಡ್ ಝೋನ್ನ ಟ್ಯಾಪ್ ಮಾಡಿದೆ. ಅಫ್ಕೋರ್ಸ್ ಇದು ಬಂದು ನಿಮಗೆ ಫಾರೆಕ್ಸಲ್ಲಿ ವರ್ಕ್ ಆಗುತ್ತೆ, ಬಿಕಾಸ್ ಫಾರೆಕ್ಸಲ್ಲಿ ಬಂದು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಿರ್ತೀರ, ವರ್ಕ್ ಆಗುತ್ತೆ. ಆಪ್ಷನ್ಸಲ್ಲಿ ಈ ಲೆವೆಲ್ನ ಟ್ಯಾಪ್ ಮಾಡ್ತಿದೆ, ಚಲೋ ಈ ಲೆವೆಲಿಂದಲೇ ಮಾರ್ಕೆಟು ಸೆಲ್ಲಿಂಗ್ ಬರುತ್ತೆ, ಬೈಯಿಂಗ್ ಬರುತ್ತೆ. ತುಂಬ ಕಷ್ಟ ಅದನ್ನು ಥಿಂಕ್ ಮಾಡೋದು, ಓಕೆನಾ. ಸೊ ನಿಮಗೆ ಆ ಥರ ಟ್ಯಾಪಿಂಗ್ ಲೆವೆಲ್ಸ್ಗಳನ್ನ ನೀವು ಥಿಂಕ್ ಮಾಡ್ತೀನಿ ಅಂದರೆ, ಫೇರ್ ವ್ಯಾಲ್ಯೂ ಗ್ಯಾಪ್ಸು, ಟ್ಯಾಪಿಂಗ್ ಲೆವೆಲ್ಸು ಅದು ಇದು ಥಿಂಕ್ ಮಾಡ್ತೀನಿ ಅಂದರೆ, ಇದರಲ್ಲಿ ಇವತ್ತು ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಮಾರ್ಕೆಟ್ ವರ್ಕ್ ಆಗಿದೆ, ಇಲ್ಲ ಅಂತಲ್ಲ. ಫೇರ್ ವ್ಯಾಲ್ಯೂ ಗ್ಯಾಪು, ಟ್ಯಾಪಿಂಗ್ ಗ್ಯಾಪ್ಸ್ಗಳಲ್ಲಿ ವರ್ಕ್ ಆಗಿದೆ. ಬಟ್ ಅದು ಎಷ್ಟು ದಿನ ವರ್ಕ್ ಆಗುತ್ತೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ರೀಮಿಯಮ್ ಡಿ ಕೆ ಇರೋದ್ರಿಂದ ಆ ಲೆವೆಲ್ಸ್ಗಳು ಬಂದಾಗ ಮತ್ತೆ ಟ್ಯಾಪ್ ಆಗ್ತವೆ ಇಲ್ವೋ ಗೊತ್ತಿಲ್ಲ. ವಾಟ್ ಎ ವಾಲಟಿಲಿಟಿ ಯಾರ್, ಅನ್ಬಿಲೀವಬಲ್ ವಾಲಟಿಲಿಟಿ. ಮಾರ್ಕೆಟ್ ಎಷ್ಟು 240 ತನಕ ಹೋಗಿದ್ದು, ಇಮಿಡಿಯೇಟಾಗಿ ಇಟ್ ಗಾಟ್ ವೆರಿ ಗುಡ್ ರಿಜೆಕ್ಷನ್. ಇಟ್ ಮೀನ್ಸ್ ಸಂಬಡಿ ಈಸ್ ಪುಟಿಂಗ್ ಮನಿ, ಇಲ್ಲ ಸಂಬಡಿ ಈಸ್ ಪ್ರಾಫಿಟ್ ಬುಕ್ಕಿಂಗ್. ಟಾಪಿಂದ ಹಿಡ್ದಿರೋರು ಪ್ರಾಫಿಟ್ ಬುಕ್ ಮಾಡ್ತೀಯಾರಾ? ಆಬ್ವಿಯಸ್ಲಿ ಈ ಫುಲ್ ಬ್ಯಾಕ್ ಕ್ಯಾಂಡಲಲ್ಲಿ ಎಲ್ಲ ಓಡೋಗಿರ್ತಾರೆ ಡೆಫಿನೆಟಾಗಿ, ಯಾಕೆಂದರೆ ಪ್ರಾಫಿಟ್ ಸಿಗ್ತಾ ಇರೋದನ್ನು ಮೊದಲು ದುಡ್ಡು ಮಾಡ್ಕೊಂಡು ಓಡೋಗೋಣ ಅಂತ ನೋಡ್ತಾ ಇರ್ತಾರೆ. ಗೋಲ್ಡ್ ಕೂಡ ಅಷ್ಟೇ, ಗೋಲ್ಡ್ ಒಳ್ಳೆ ರ್ಯಾಲಿ ತೋರಿಸ್ತಿದೆ, ಅನ್ಬಿಲೀವಬಲ್ ರ್ಯಾಲಿ ಗೋಲ್ಡು ಲಾಸ್ಟ್ 2 ಡೇಸಿಂದ. ಸೊ ನಂದು ಸ್ಟ್ರಾಟಜಿ ಕ್ಲಾರಿಟಿ ಸಿಗೋವರೆಗೂ ನಾನು ಕೂಡ ಗೋಲ್ಡಲ್ಲಿ ಬ್ಯಾಕ್ ಟೆಸ್ಟಿಂಗಲ್ಲೇ ಬಿದ್ದೀನಿ. ಸೊ ನೋಡುವ, ಬ್ಯಾಕ್ ಟೆಸ್ಟಿಂಗ್ ಮುಗಿದು ನಾವು ಫ್ರಂಟ್ ಟೆಸ್ಟಿಗೆ ಬರ್ತೀವ ಬರಲ್ವ, ಏನೋ ಒಂದು ಆಗುತ್ತಲ್ಲ ಆವಾಗ ನೋಡುವ. ಸೊ ಗೋಲ್ಡ್ ಕೂಡ ಅಷ್ಟೇ ಒಳ್ಳೆ ರ್ಯಾಲಿ ಕೊಟ್ಟಿದೆ 2 ಡೇಸಿಂದ, ಅನ್ಬಿಲೀವಬಲ್ ರ್ಯಾಲಿ ಕೊಟ್ಟಿದೆ. ಸೊ ದಟ್ಸ್ ಓಕೆ, ನೋಡುವ, ಲೆಟ್ಸ್ ಸಿ. ಓಕೆ, ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ರಪ್ಪ. ನಿಮಗೆ ಕಂಫರ್ಟಬಲ್ ಅನಿಸಿದರೆ ವೆಯ್ಟ್ ಮಾಡಿ, ಸೂನ್ ಆ್ಯಂಡ್ ಆಫ್ಟರ್ ನಾನು ಅನೌನ್ಸ್ ಮಾಡ್ತೀನಿ ಕ್ಲಾಸು. ಸ್ವಲ್ಪ ಕ್ಲಾಸ್ ಅನೌನ್ಸ್ ಮಾಡಲಿಕ್ಕೆ ಟೈಮ್ ಆಗ್ತಿಲ್ಲ ನನಗೆ, 2-3 ರೀಸನ್ಸ್, ಪರ್ಸ್ನಲ್ ರೀಸನ್ಸ್ ಇದ್ದಾವೆ. ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಪರ್ಸ್ನಲ್ ರೀಸನ್ಸ್ ಬಗ್ಗೆ ಮಾತಾಡೋದು ತುಂಬ ಅಪರಾಧ ಅದು ನನ್ನ ಪ್ರಕಾರ, ಯಾಕೆಂದರೆ ಪರ್ಸ್ನಲ್ ಈಸ್ ಪರ್ಸ್ನಲ್, ಪ್ರೊಫೆಷ್ನಲ್ ಈಸ್ ಪ್ರೊಫೆಷ್ನಲ್. ಓಕೆ, ಥ್ಯಾಂಕ್ ಯು ಆಲ್.